ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಪ್ರತಿಯೊಬ್ರು ಕೂಡ ಗುರುಗಳನ್ನ ಪೂಜಿಸಬೇಕು ಅಂತ ಹೇಳ್ತಾರೆ. ಯಾಕಂದ್ರೆ ಸಮಾಜದಲ್ಲಿ ವೈದ್ಯರು, ಎಂಜಿನಿಯರ್, ಪೊಲೀಸ್ ಹೀಗೆ ಎಲ್ಲ ವೃತ್ತಿಗಳನ್ನ ಹುಟ್ಟು ಹಾಕೋದೇ ಶಿಕ್ಷಕರು. ಅಂತಹ ಶಿಕ್ಷಕರನ್ನ ಗುರುತಿಸೋದೇ ಬಹಳ ಕಡಿಮೆ. ಅಂತಹದ್ರಲ್ಲಿ ಮೈಸೂರಿನ ಶಿಕ್ಷಕರಿಗೆ ಅಂತಾರಾಷ್ಟ್ರೀಯ ಮಟ್ಟದ ಪ್ರಶಸ್ತಿಯೊಂದು ಲಭಿಸಿದೆ. ನಮ್ಮ ಜೊತೆ ಮಾತಾಡ್ಲಿಕ್ಕೆ ಆ ಶಿಕ್ಷಕರಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಮೊದಲಿಗೆ ತಮ್ಮ ಪರಿಚಯ. ನಾನು ಎಚ್.ಎನ್. ಗಿರೀಶ್, ಜೀವಶಾಸ್ತ್ರ ಉಪನ್ಯಾಸಕರು, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಬಾಲಕಿಯರ, ಹುಣಸೂರು, ಮೈಸೂರು ಜಿಲ್ಲೆ, ಕರ್ನಾಟಕ. ರೈಟ್ ಸರ್. ಈಗ ರಾಷ್ಟ್ರ ಪ್ರಶಸ್ತಿ ಲಭಿಸಿದೆ ಸರ್. ಶಿಕ್ಷಕರಿಗೆ ಇಂಥದ್ದೊಂದು ಪ್ರಶಸ್ತಿ ಸಿಗದೆ ತೀರಾ ಅಪರೂಪ. ಯಾಕಂದ್ರೆ ಇದು ರಾಜ್ಯದಲ್ಲಿ ಈಗ ಮೊದಲಿಗರು ನೀವು. ಹೇಗನ್ಸುತ್ತೆ ಸರ್? ತುಂಬ ಖುಷಿ ಆಗ್ತಾ ಇದೆ. ಕಾರಣ ಇಷ್ಟೇ, ಪದವಿ ಪೂರ್ವ ವಿಭಾಗದಲ್ಲಿ ಇಡೀ ರಾಜ್ಯಕ್ಕೆ ಪ್ರಥಮ ಬಾರಿಗೆ ನಾನು ಆಯ್ಕೆ ಆಗಿರೋದು ಅತ್ಯಂತ ಖುಷಿ ತಂದಿದೆ. ಈಗ ಆಯ್ಕೆಯ ಪ್ರಕ್ರಿಯೆ ಕೂಡ ತುಂಬ ಕ್ಲಿಷ್ಟಕರವಾಗಿರುತ್ತೆ. ಮೊದಲನೇ ಹಂತದ್ದು, ನಾವು ಏನು ಆನ್ಲೈನ್ ಪೋರ್ಟಲಲ್ಲಿ, ಸ್ಪೆಷಲಿ ಕೇಂದ್ರ ಸರ್ಕಾರ ಅಧಿಕಾರ ನಮ್ಮ ಕಳೆದ ಹಲವು ವರ್ಷಗಳಿಂದ ಏನು ಮಾಡ್ಕೊಂಡು ಬಂದಿದೆ ಅಂದರೆ ಆನ್ಲೈನ್ ಪೋರ್ಟಲ್ನ ಓಪನ್ ಮಾಡ್ತಾರೆ. ಆನ್ಲೈನ್ ಪೋರ್ಟಲಲ್ಲಿ ನಾವು ಏನು ಸಾಧನೆಯನ್ನು ಮಾಡಿದ್ದೀವಿ ಕಳೆದ ವರ್ಷಗಳಲ್ಲಿ, ಕಳೆದ ಸರ್ವಿಸಲ್ಲಿ ಏನೆಲ್ಲ ಮಾಡಿದ್ವಿ ಅದನ್ನು ಅಪ್ಲೋಡ್ ಮಾಡೋಕ್ಕೆ ಇರ್ತದೆ. ಅದು ಒಂದು 21 ಪ್ಯಾರಾಮೀಟರ್ನ ಕೇಳಿರ್ತಾರೆ. ಸ್ಪೆಷಲಿ ಈ ವರ್ಷ ಏನಾಗಿದೆ ಅಂದರೆ 2020 ರಾಷ್ಟ್ರೀಯ ಶಿಕ್ಷಣ ನೀತಿಯ ಅನ್ವಯ ಕೇವಲ ಶಿಕ್ಷಕರು ಶೈಕ್ಷಣಿಕವಾಗಿ ದಾಖಲಾತಿ ಮತ್ತು ರಿಸಲ್ಟ್ ಬಗ್ಗೆನೇ ಮಾಹಿತಿ ಇರಲಿಲ್ಲ. ವಿದ್ಯಾರ್ಥಿಗಳ ಸರ್ವಾಂಗೀಣ ಅಭಿವೃದ್ಧಿಗೆ ಏನೆಲ್ಲ ಸಾಧನೆ ಮತ್ತು ಸಮಾಜಮುಖಿಯಾಗಿ ಮಾಡಿದ್ದಾರೆ ಅನ್ನೋದು ಈ ಸಾರಿಯ ವಿಶೇಷವಾದ ಮಾನದಂಡ ಆಗಿತ್ತು. ಹಾಗಾಗಿ ನಾವು ಅಪ್ಲೋಡ್ ಮಾಡಿದ್ಮೇಲೆ ಜಿಲ್ಲಾ ಮಟ್ಟದಿಂದ ಒಂದು ಸತ್ಯಶೋಧನಾ ಕಮಿಟಿ ಅಂತ ಬರುತ್ತೆ ಕಾಲೇಜ್ಗೆ. ನಾವೇನು ಅಪ್ಲೋಡ್ ಮಾಡಿದ್ವಿ ಅದನ್ನು ಪ್ರತಿಯೊಂದನ್ನು ಕೂಡ ಶೋಧನೆ ಮಾಡಿ ಅದನ್ನು ಕರೆಕ್ಟ್ ಇದೆಯಾ ಇವ್ರು ಮಾಡಿರೋದು ಅಂತ ಹೇಳಿ ಪರೀಕ್ಷೆ ಮಾಡಿ ಅದನ್ನು ಅಪ್ಲೋಡ್ ಮಾಡ್ತಾರೆ. ಅದಾದ ನಂತರ ಜಿಲ್ಲಾ ಮಟ್ಟದಲ್ಲಿ ಆಯ್ಕೆಯಾಗಿ ಜಿಲ್ಲಾ ಮಟ್ಟದಿಂದ ರಾಜ್ಯ ಮಟ್ಟಕ್ಕೆ ತಗೊಂಡೋಗ್ತಾರೆ. ರಾಜ್ಯ ಮಟ್ಟದಲ್ಲಿ ಅವರು ಮತ್ತೆ ಒಂದು ಜೂರಿ ಮೆಂಬರ್ ಎಕ್ಸ್ಪರ್ಟ್ ಕಮಿಟಿ ಇರುತ್ತೆ. ಅವರು ಅದನ್ನು ಇವ್ಯಾಲ್ಯೂಯೇಟ್ ಮಾಡಿ ರಾಷ್ಟ್ರ ಮಟ್ಟಕ್ಕೆ ರಾಜ್ಯದಿಂದ 6 ಶಿಕ್ಷಕರನ್ನು ಕಳಿಸ್ಕೊಡ್ತಾರೆ. ಅಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಜೂರಿ ಮೆಂಬರ್ಸ್ ಅಂತ ಇರ್ತಾರೆ. ಅವರೆಲ್ಲ ಶಿಕ್ಷಣ ತಜ್ಞರು ಇರ್ತಾರೆ, ಎಕ್ಸ್ಪರ್ಟ್ಸ್ ಇರ್ತಾರೆ. ಮತ್ತು ಈ ಶಿಕ್ಷಣ ತಜ್ಞರ ಜೊತೆಗೆ ನಾವೇನು ಸಾಧನೆಯನ್ನು ಮಾಡಿದ್ವಿ ಅದನ್ನು PPT ಪ್ರೆಸೆಂಟೇಷನ್ನ ಮಾಡಬೇಕು. ಅದಕ್ಕೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳಿಗೆ ವ್ಯವಸ್ಥೆ ಮಾಡಲಿಕ್ಕೆ ಒಂದು ಆದೇಶವನ್ನು ಕಳಿಸಿರ್ತಾರೆ. ಆ ಆದೇಶದ ಮೇಲೆ ರಾಜ್ಯ ಸರ್ಕಾರ ನಮಗೆ ಒಂದು ತಾಂತ್ರಿಕ ವರ್ಗವನ್ನೇ ಕಳಿಸಿ ನಮಗೆ ವಿಡಿಯೋ ಕಾನ್ಫರೆನ್ಸು ಮತ್ತು PPT ಪ್ರೆಸೆಂಟೇಷನ್ ವೈವಾಗಿ ಏನೇ ತಾಂತ್ರಿಕ ಸಮಸ್ಯೆ ಆಗದಂಗೆ ನೋಡ್ಕೊಳ್ಳಿಕ್ಕೆ ಅವ್ರಿಗೆ ಅಡ್ವೈಸ್ ಮಾಡಿರ್ತಾರೆ ಕೇಂದ್ರ ಸರ್ಕಾರ. ಅದರಂತೆ ನಮಗೆ ವ್ಯವಸ್ಥೆ ಮಾಡ್ತಾರೆ. ಈ ಸಾರಿ ಬೆಂಗಳೂರಿನ DSCRTಯಲ್ಲಿ ಮಾಡಿದರು. ಅದನ್ನು ಡೆಲ್ಲಿಯಲ್ಲಿ ಕೂತ್ಕೊಂಡು ಜೂರಿ ಮೆಂಬರ್ಸು ನಮ್ಮನ್ನ ಇಂಟರ್ವ್ಯೂ ಮಾಡ್ತಾರೆ. PPT ಪ್ರೆಸೆಂಟೇಷನ್ ಮಾಡಬೇಕು. ಅದಕ್ಕೆ ಮುಂಚೆ ನಾವು 1400 ವರ್ಡ್ಸಲ್ಲಿ ನಾವು ಈ ಪ್ರಶಸ್ತಿಗೆ ಏನಕ್ಕೆ ಕೊಡಬೇಕು, ನಿಮ್ಮ ಕ್ರೈಟೀರಿಯಾಗಳೇನು ಫುಲ್ಫಿಲ್ ಮಾಡ್ತೀರಾ ಅಂತ ಒಂದು ಕೇಳ್ತಾರೆ. ಅದರಲ್ಲಿ ನಾವು 1400 ವರ್ಡ್ಸ್ನ ನಾವು ಅಪ್ಲೋಡ್ ಮಾಡಿ ಈ ಸರ್ವೀಸಲ್ಲಿ ಏನು ಅಸಾಧಾರಣ ಸಾಧನೆಯನ್ನು ನಿಮ್ಮ ಮಕ್ಕಳು ಮಾಡಿದ್ದಾರೆ ಅದನ್ನು ಅಪ್ಲೋಡ್ ಮಾಡಬೇಕು. ಅವರ ಮೊಬೈಲ್ ನಂಬರ್ ಸಮೇತ ಅಪ್ಲೋಡ್ ಮಾಡಬೇಕು. ಅದೆಲ್ಲ ಆದಮೇಲೆ ಜೂರಿ ಮೆಂಬರ್ಸ್ನ ಮೀಟಿಂಗ್ ಮಾಡ್ತಾರೆ. ಅದರಲ್ಲಿ PPT ಪ್ರೆಸೆಂಟೇಷನ್ ಆದಮೇಲೆ ನಮ್ಮನ್ನು ಪ್ರಶ್ನೆ ಕೇಳ್ತಾರೆ. ಅದಕ್ಕೆ ವ್ಯವಸ್ಥಿತವಾಗಿ ಮಂಡನೆ ಮಾಡಿದ್ಮೇಲೆ ನಮ್ಮ ಫೈನಲ್ ಹೆಸರನ್ನು ಕೇಂದ್ರ ಸರ್ಕಾರಕ್ಕೆ ಅನುಮೋದನೆ ಕಳಿಸ್ಕೊಡ್ತಾರೆ. ಸರ್, ನೀವು ಸಾಕಷ್ಟು ಸುದ್ದಿಯಾಗಿದ್ದು ಈ ರಾಷ್ಟ್ರ ಪ್ರಶಸ್ತಿಗಿಂತ ಹೆಚ್ಚಾಗಿ ಏಡ್ಸಮ್ಮ ದೇವಾಲಯನ ಕಾರ್ಯೋನ್ಮುಖ ಮಾಡಿದ್ದು ಮತ್ತೆ ಏಡ್ಸ್ ಕುರಿತು ಜಾಗೃತಿ ಮೂಡಿಸಿದ್ದು ಸರ್. ಸಾಕಷ್ಟು ಚರ್ಚೆ ಆಗಿತ್ತು ಆ ಸಂದರ್ಭಕ್ಕೆ. ಹೇಗ್ ಬಂತು ಸರ್ ಅದು ಏಡ್ಸಮ್ಮ ದೇವಸ್ಥಾನವನ್ನ ನಿರ್ಮಾಣ ಮಾಡಬೇಕು ಅಥವಾ ಆ ಥರದೊಂದು ಅರಿವನ್ನು ಮೂಡಿಸಿ ಏಡ್ಸ್ ಕುರಿತು ಜಾಗೃತಿ ಮೂಡಿಸ್ಬೇಕು ಅನ್ನೋದು ಏಕೆ ಸರ್? ನಮ್ದು ಮೂಲತಃ ನಾನು ಮಡಿಕೇರಿ ಜಿಲ್ಲೆಯ ಕೊಂಡಂಗೇರಿ ಅಂತಕ್ಕಂಥ ಒಂದು ಅತ್ಯಂತ ಕುಗ್ರಾಮ, ಅಲ್ಲಿ ಟ್ರೈಬಲ್ ಮುಸ್ಲಿಮ್ಸು ವಾಸ ಮಾಡ್ತಕ್ಕಂಥ ಭಾಗ. ಅದು ಸರ್ಕಾರಿ ಶಾಲೆಗೆ ಬರ್ತಾಯಿದ್ರು. ಆವಾಗ 50ನೇ ಸ್ವಾತಂತ್ರ್ಯೋತ್ಸವ ನಡೀತಾ ಇತ್ತು. ಅದಕ್ಕಾಗಿ ಇಡೀ ದೇಶದ ಜನಗಳು ದೇಶಕ್ಕೆ ಏನಾದ್ರು ಒಂದು ಕೊಡುಗೆ ಕೊಡಬೇಕು ಅನ್ನೋ ಒಂದು ಇದರಲ್ಲಿದ್ದರು. ಆ ಸಂದರ್ಭದಲ್ಲಿ ನಾನು ಏನಾದರೂ ಒಂದು ಸಮಾಜಕ್ಕೆ ಮುಖಿಯಾಗಿ ಕೆಲಸ ಮಾಡಬೇಕು ಅಂತ ನಾನು ಪ್ರಥಮವಾಗಿ 1997ನೇ ಇಸ್ವಿಲಿ ಡೊನೇಷನ್ ಕ್ಯಾಂಪ್ ಮಾಡಿದೆ. ಆದರೆ ಒಂದು ವರ್ಗ, ಸ್ಪೆಷಲಿ ಟ್ರೈಬಲ್ ಮುಸ್ಲಿಮ್ಸು ಮಾಪಿಳೆ ಜನಾಂಗಕ್ಕೆ ಸೇರಿದವ್ರು ಏನು ಮಾಡೋದು ಅಂದರೆ, ಅದುವರೆಗೆ 300 ನೇತ್ರದಾನಿಗಳು ನನಗೆ ರಿಜಿಸ್ಟ್ರಿಗೆ ಸೈನ್ ಹಾಕೊಟ್ಟಿದ್ರು, ನಾವು ಸತ್ತ ಮೇಲೆ ಕಂಡು ಕೊಡ್ತೀವಿ ಅಂತ. ಆದರೆ ಯಾವಾಗ ಅದು ವಿರೋಧ ಆಯಿತು, ಧಾರ್ಮಿಕ ಹಿನ್ನೆಲೆಯಲ್ಲಿ ವಿರೋಧ ಆಗ್ತದೆ. ಯಾಕೆಂದರೆ ನಮ್ಮ ಧರ್ಮದಲ್ಲಿ ಪುನರ್ಜನ್ಮ ಇದೆ. ಈಗ ಸತ್ತಾಗ ನಾವು ಕಂಡುಕೊಟ್ರೆ ಮುಂದಿನ ಜನ್ಮದಲ್ಲಿ ನಾವು ಬ್ಲೈಂಡ್ ಆಗಿಬಿಡ್ತೀವಿ. ಇದು ಮಾಡ್ತಾ ಇರೋದು ನಮ್ಮ ಧರ್ಮಕ್ಕೆ ನೀವು ಮಾಡ್ತಾ ಇರೋ ಅಪವಾದ ಅಂತ ಹೇಳಿ ನನಗೆ ಇದನ್ನು ಅಪೋಸ್ ಮಾಡ್ತಾರೆ, ಪ್ರತಿಭಟನೆ ಮಾಡ್ತಾರೆ. ಆವಾಗ ನನ್ನ ಇಲಾಖೆಯವರು ಫಸ್ಟು ನೀವು ಪಾಠ ಮಾಡ್ಕೊಂಡು ಹೋಗಿ, ಈ ಸಮಾಜಮುಖಿ ಎಲ್ಲ ಬೇಡ ಅಂತ ಹೇಳ್ತಾರೆ. ಆವಾಗ ನಾನು ತುಂಬ ನಿರಾಸೆಯಿಂದ ಇದಾಗ್ತೀನಿ. ಅದಾದ ನಂತರ ಈ ಊರು ಟಿ ನರಸೀಪುರ ತಾಲೂಕು ಮೆಣಸಿಕ್ಯಾತನಹಳ್ಳಿ ಗ್ರಾಮಕ್ಕೆ ಬಂದಾಗ ಅಲ್ಲಿ ಬೇರೆ ಊರಿಂದ ಬಂದಂಥ ಒಬ್ಬ ವ್ಯಕ್ತಿ HIV ಪಾಸಿಟಿವ್ ಆಗಿರ್ತಾರೆ. ಆಗ KR ಹಾಸ್ಪಿಟ್ಲಲ್ಲಿ ಅವ್ರಿಗೆ HIV ಪಾಸಿಟಿವ್ನ ಏಡ್ಸ್ ಅಂತ ಸರ್ಟಿಫೈ ಮಾಡಿ ಕಳಿಸಿದಾಗ ಊರಿನಲ್ಲಿ ಸ್ವಲ್ಪ ಭಯಭೀತರಾಗಿ ಅವ್ರಿಗೆ ಸೋಷಿಯಲ್ ಔಟ್ಕ್ಯಾಸ್ಟ್ ಮಾಡ್ತಾರೆ, ಅಸ್ಪೃಶ್ಯತೆಯನ್ನು ನೋಡ್ತಾರೆ. ಅದಾದಮೇಲೆ ಅವರು ಒಂದು 5 ಡೇ ಅವರು ಆತ್ಮಹತ್ಯೆಗೆ ಶರಣಾಗ್ತಾರೆ. ಆತ್ಮಹತ್ಯೆಗೆ ಶರಣಾಗೋಕ್ಕೆ ಕಾರಣ ಇಷ್ಟೇ, ಅವ್ರ ಊರು ಇದ್ದಂಥ ಭಯ. ಆ ಭಯದ ಜೊತೆಗೆ ಆವಾಗ ಡಾಕ್ಟರ್ಗಳು ಅಥವಾ ನಮ್ಮಂಥ ವರ್ಗಕ್ಕೂ ಕೂಡ ಪಾಸಿಟಿವ್ ಪೀಪಲ್ ಒಂದಿಗೆ ಸರಿಯಾಗಿ
ನಡ್ಕೊಳ್ತಾ ಇರಲ್ಲ. ಯಾಕೆಂದರೆ ಭಯ ಇತ್ತು ಆ ಕಾಲಕ್ಕೆ. ನಾನು ಹೇಳ್ತಾ ಇರೋದು 98, 99ನಲ್ಲಿ. ಸೊ ಆಗ ಆ ಸಂದರ್ಭದಲ್ಲಿ ನಾನು ಈ ಹಿಂದೆ ಧಾರ್ಮಿಕ ಹಿನ್ನೆಲೆಯಲ್ಲಿ ನನ್ನ ಚಳುವಳಿ ಅಥವಾ ನನ್ನ ಏನು ಮಿಷನ್ ಮಾಡ್ಕೊಂಡಿದ್ನೋ ಸಮಾಜಮುಖಿ ಕೆಲಸ ಫೇಲ್ಯೂರ್ ಆಗಿತ್ತು. ಹಾಗಾಗಿ ಇಲ್ಲೂ ಕೂಡ ಏನಾದ್ರು ಧರ್ಮದ ಮಾಡ್ಕೊಂಡು ಏನಾದ್ರು ಮಾಡಿದ್ರೆ ಏನಾದ್ರು ನನ್ನ ಸಕ್ಸಸ್ ಆಗ್ಬೋದು ಅನ್ನೋ ಖಾತ್ರಿ ನನ್ನ ಮನಸ್ಸಿಗೆ ಬಂತು. ಹಾಗಾಗಿ ಫಸ್ಟು ನನ್ನ 250 ಮಕ್ಕಳಿಗೆ HIV ಬಗ್ಗೆ ಹೇಗೆ ಬರುತ್ತೆ, ಹೇಗೆ ಬರಲ್ಲ, ಬಂದವ್ರನ್ನ ಹೇಗೆ ನೋಡ್ಕೊಳ್ಬೇಕು, ನೋಡ್ಕೊಳ್ದೇವ್ರು ಅವರು ಸಮಾಜಕ್ಕೆ ಬಿದ್ದರೆ ನಮ್ಗೇನಾಗುತ್ತೆ, ಈ ಥರದ್ದೆಲ್ಲ ನಾನು ಮಕ್ಕಳಿಗೆ ಎಜುಕೇಟ್ ಮಾಡಿದೆ, 250 ಮಕ್ಕಳಿಗೆ. ಆಮೇಲೆ ಸಮಾಜಕ್ಕೆ ಹೇಳ್ಬೇಕಲ್ಲ, ಆವಾಗ ಸೈನ್ಸ್ ಹೇಳಕ್ಕೆ ಹೋದಾಗ ಅದು ಅಕ್ಸೆಪ್ಟೆನ್ಸ್ ಆಗಲಿಲ್ಲ. ಆ ಕಾರಣಕ್ಕಾಗಿ ಧರ್ಮ ಮತ್ತು ವಿಜ್ಞಾನದ ಸಮ್ಮಿಶ್ರಣದಲ್ಲಿ ಏಡ್ಸ್ ಜಾಗೃತಿಗೆ ಒಂದು ಏಡ್ಸಮ್ಮ ದೇವಾಲಯ ಅಂತ ಕಟ್ಟಿದೆ. ಅದ್ರ ಪಕ್ಕನೇ ಮಾರಿಯಮ್ಮ ಟೆಂಪಲ್, ಪ್ರತಿ ಮಂಗಳವಾರ ದೊಡ್ಡ ಜನ ಸೇರ್ತಾ ಇದ್ರು ಮಾರಿಯಮ್ಮ ಟೆಂಪಲ್ಗೆ. ಅದನ್ನು ಅಡ್ವಾಂಟೇಜ್ ತಗೊಂಡು ನಾನು HIV ಪಾಸಿಟಿವ್ಗೋಸ್ಕರ ಒಂದು ಗ್ರಾಫಿಕ್ಸ್ ಮಾಡಿ ಅಲ್ಲಿ HIV ಚಿತ್ರ ಬರೆದು, ಗಂಡು ಹೆಣ್ಣು ಚಿತ್ರ ಬರೆದು, ಧರ್ಮ ವಿಜ್ಞಾನ ಸಮ್ಮಿಶ್ರಣದಲ್ಲಿ ಅದರಲ್ಲಿ ಪಕ್ಕದಲ್ಲಿ ದೇವಸ್ಥಾನದಲ್ಲಿ ಎಲ್ಲ ಬರೆದಿದ್ದೆ. ಏಡ್ಸ್ ಹೇಗೆ ಬರುತ್ತೆ, ಯಾವುದು ಕಾರಣಗಳು, ಮತ್ತು ಅದನ್ನು ಹೇಗೆ ನಿಯಂತ್ರಿಸ್ಕೊಳ್ಬೋದು, ಬಂದವ್ರನ್ನ ನಾವು ಹೇಗೆ ನೋಡ್ಕೋಬೇಕು, ಮತ್ತು ಭಾರತದಲ್ಲಿರೋ ಅಂಕಿಅಂಶಗಳೇನು, ಇದ್ರ ಬಗ್ಗೆ ಸಂಪೂರ್ಣ ವೈಜ್ಞಾನಿಕ ಮಾಹಿತಿಯನ್ನು ಕೊಟ್ಟು ಅಲ್ಲಿ ಪೂಜೆ ಮಾಡೋಕ್ಕೆ ಬಂದಾಗ ನಮ್ಮ ಹುಡುಗರು ಅವರಿಗೆ ಮಾಹಿತಿ ಕೊಡೋದು. ಇದು ನಿಜಕ್ಕೂ ಅದು ವೈಜ್ಞಾನಿಕ ದೇಗುಲ. ಆ ಕಾರಣಕ್ಕಾಗಿ ಧರ್ಮ ಮತ್ತು ವಿಜ್ಞಾನದ ಸಮ್ಮಿಶ್ರಣದಲ್ಲಿ ಭಾರತದಲ್ಲಿ ನಾನು ಕೈಗೊಂಡಂಥದ್ದು ಇಡೀ ಅಂತಾರಾಷ್ಟ್ರ ಮಟ್ಟಕ್ಕೆ ಹೋಗಿ ಅದು ಹಾರ್ವರ್ಡ್ ವಿಶ್ವವಿದ್ಯಾಲಯದ ಸಂಶೋಧನಾ ವಿಷಯ ಆಯಿತು. ಆಮೇಲೆ ನಾನು ಭಾರತದ ಏಕೈಕ ಸರ್ಕಾರಿ ಪ್ರೌಢಶಾಲೆಯ ಶಿಕ್ಷಕನಾಗಿ BBC ದೂರದರ್ಶನದಲ್ಲಿ ಪ್ರಸಾರ ಆಗಿದೆ. ಹಾಗಾಗಿ ಅದು ನನಗೆ ಒಂದು ಸಾಮಾಜಿಕ ಚಳುವಳಿಗೆ ಒಂದು ಕಾರಣ ಆಗ್ತದೆ. ಅಂತಹ ಚಳುವಳಿಗಳೇ ಇವತ್ತು ಪ್ರಶಸ್ತಿಗೆ ಕಾರಣ ಆಯಿತು, ನಂದಿ ಆಡಿದೆ ಅಂತೇಳಿ ಎಲ್ಲರೂ ಕೂಡ ಭಾವಿಸ್ತಾರೆ. ಫೈನಲಿ ಸರ್, ಈ ರಾಷ್ಟ್ರಪತಿಗಳಂತಹ ದ್ರೌಪದಿ ಮುರ್ಮು ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಅವರ ಸಮ್ಮುಖದಲ್ಲಿ ಈ ಪ್ರಶಸ್ತಿನ ಸ್ವೀಕಾರ ಮಾಡ್ಬೇಕಾದ್ರೆ ಹೇಗೆ ಅನಿಸ್ತಿತ್ತು ಸರ್? ನಾನು ಕಳೆದ 30 ವರ್ಷಗಳಿಂದ ನಾನು ಕೈಗೊಂಡ ಶೈಕ್ಷಣಿಕ ಒಂದೇ ಅಲ್ಲ, ಈಗ ಶಿಕ್ಷಕನಾಗಿ ಏನು ಮಾಡಬೇಕು ಅಂದರೆ ಬರೀ ಪಾಠ ಮಾಡೋದು ರಿಸಲ್ಟ್ ಒಂದೇ ಆಗಿರಲಿಲ್ಲ ನಂದು. ನಾನು ವಿಭಿನ್ನ ಕ್ಷೇತ್ರಗಳಲ್ಲಿ ದುಡಿದಿದೆ. ಹಾಗಾಗಿ ನನಗೆ 1,20,000 ಜನ ಶಿಕ್ಷಕರಿದ್ದಾರೆ ದೇಶದಲ್ಲಿ. ಅದರಲ್ಲಿ 50 ಜನದಲ್ಲಿ ನಾನು ಒಬ್ಬ ಅನ್ನುವಾಗ ಅದು ನನ್ನ ಸಾಮಾಜಿಕ ಸೇವೆಯನ್ನು ಪರಿಗಣಿಸಿದ್ದಾರೆ, ಶೈಕ್ಷಣಿಕ ಸೇವೆಯನ್ನು ಪರಿಗಣಿಸಿದ್ದಾರೆ. ಒಂದು ರಾಷ್ಟ್ರದ ಮುಖ್ಯ ಪ್ರಜೆ, ಏನು ಪ್ರಧಾನ ಪ್ರಜೆ ಅಂತ ನಾವೇನು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವ್ರ ಹತ್ರ ಇಸ್ಕೊಳ್ಳೋದು ಅಂದರೆ ಅದು ನನ್ನ ಸೌಭಾಗ್ಯನೇ ಕೂಡ. ಹಾಗಾಗಿ ಈ ಆಯ್ಕೆ ಮಾಡಿದಂಥ ಪ್ರಕ್ರಿಯೆಗೆ, ಪಾರದರ್ಶಕ ವ್ಯವಸ್ಥೆಗೆ ಮತ್ತು ಇದಕ್ಕೆಲ್ಲ ಕಾರಣರಾದಂಥ ಕೇಂದ್ರ ಸರ್ಕಾರಕ್ಕೆ ಅತ್ಯಂತ ಸಂತೋಷವನ್ನು ವ್ಯಕ್ತಪಡಿಸ್ತೀನಿ, ಧನ್ಯವಾದಗಳನ್ನು ಕೂಡ ವ್ಯಕ್ತಪಡಿಸ್ತೀನಿ. ತಂದೆಯವರು ಕೂಡ ಶಿಕ್ಷಕರಾಗಿದ್ರು ಸರ್, ಪ್ರಭಾವ ಏನಾದ್ರು ಬೀಳ್ತಾ? ಖಂಡಿತ. ಯಾಕೆಂದರೆ ನಾನು ಮೂಲತಃ ಒಂದು ಶಿಕ್ಷಕರ ಕುಟುಂಬದಿಂದ ಬಂದ. ನಮ್ಮ ತಂದೆ 36 ವರ್ಷಗಳ ಕಾಲ ಹಳ್ಳಿಯಲ್ಲೇ ಪಾಠ ಮಾಡಿದವರು ಅವರು. ಅದಲ್ಲದೆ ಆ ಕಾಲದಲ್ಲಿ ಅವರು ಟ್ರೈಬಲ್ ಮಕ್ಕಳಿಗೆ, ನಮ್ಮ ಭಾಗದಲ್ಲಿ ಹುಣಸೂರು ಭಾಗದಲ್ಲಿ ಟ್ರೈಬಲ್ ಅದು ಬರುತ್ತೆ, ಟ್ರೈಬಲ್ ಇವ್ರು ಬರ್ತಾರೆ. ಟ್ರೈಬಲ್ಗೆ ಅವರು ವಿಶೇಷವಾದ ಕಾಳಜಿಯನ್ನು ಹೊಂದಿದ್ರು. ಆದರೆ ಅಷ್ಟೊಂದು ಗುರುತಿಸ್ಕೊಳ್ಳಿಕ್ಕೆ ಆಗಲೇ ಇಲ್ಲ ಅವ್ರ ಕಾಲಕ್ಕೆ. ಆದರೆ ನಾನು ಅನೇಕ ಪರೀಕ್ಷೆಗಳನ್ನು ಬರೆದು ಸ್ಪರ್ಧಾತ್ಮಕ ಪರೀಕ್ಷೆಗೆ ಪಾಠನೇ ಮಾಡ್ತಿದ್ರು. ನಾನು ಶಿಕ್ಷಣ ಮತ್ತು ಏನಾಗ್ತೀವಿ ಅಂದರೆ ಉಪನ್ಯಾಸಕ, ಟೀಚಿಂಗ್ ನನಗೆ ತುಂಬ ಪ್ಯಾಷನ್ ಆಗಿತ್ತು. ಹಾಗಾಗಿ ಅದು ಒಂದು ಖಂಡಿತ ನನ್ನ ತಂದೆಯವರ ಪ್ರಭಾವ ತುಂಬಾ ಇದೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ನೆನೀಬೇಕಾಗ್ತದೆ. ಇದಿಷ್ಟು ಶಿಕ್ಷಕರಾದಂತಹ HN ಗಿರೀಶ್ ಅವರ ಮನದಾಳದ ಮಾತುಗಳು. ಕ್ಯಾಮರಾಮನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್ ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.